ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡಿ ಬಂದಿದೆ ಮುಹೂರ್ತ. ನಾಳೆ ಮಧ್ಯಾಹ್ನವೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಅಂತೂ ಇಂತೂ ಕಾಲ ಕೂಡಿ ಬಂದಿದೆ. 2.0 ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು. 2:30ಕ್ಕೆ ಕಾರ್ಯಕ್ರಮ ನಡೀಬಹುದು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ ಬಗ್ಗೆ ರಾಜಭವನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದರೆ ಅಧಿಕಾರಿಗಳು. ವಿಶೇಷ ವಿಮಾನದಲ್ಲೇ ದೆಹಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್. ಹೈಕಮಾಂಡ್ ನಾಯಕರ ಜೊತೆ ಸಭೆ ನಡೆಸ್ತಾರೆ ನಾಯಕರು. ಈಗ ಆಲ್ರೆಡಿ ಅಂತಿಮವಾಗಿ ಮೊನ್ನೆ ಕೂಡ ಹೋಗಿದ್ರು, ಸಭೆ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು ಬ್ಯುಸಿ ಇದ್ದರು, ಖರ್ಗೆ ಅವರು ಕೂಡ ಬ್ಯುಸಿ ಇದ್ದರು. ಪಟ್ಟಿ ಫೈನಲ್ ಆಗಿರಲಿಲ್ಲ, ಪಟ್ಟಿನ ತೆಗೆದುಕೊಂಡು ಹೋಗಿದ್ರು. ಈಗ ಮತ್ತೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕೆಲವು ಗಂಭೀರವಾದಂಥ ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ. ಯಾವ ಖಾತೆಯನ್ನು ಯಾರಿಗೆ ಕೊಡಬೇಕು, ಯಾವ ಭಾಗದವ್ರಿಗೆ, ಯಾವ ಜಾತಿಯವ್ರಿಗೆ, ಅವ್ರು ಕೊಟ್ಟರೆ ಪಕ್ಷ ಸಂಘಟನೆಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. 1.5 ತಿಂಗಳಾಯಿತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಯಾಕೆ ಡಿಲೇ ಮಾಡ್ತಿದ್ದಾರೆ? 20 ಸ್ಥಾನ ಉಳಿದಿದೆ. ಯಾರಿಗೆ ಕೊಟ್ಟರೆ ಯಾರಿಗೆ ಸಿಟ್ಟು? ಈ ಕಾರಣಕ್ಕೋಸ್ಕರ, ಅಥವಾ ರಾಹುಲ್ ಗಾಂಧಿ ಅವರು ಕೂಡ ಸಿಕ್ಕಿರಲಿಲ್ಲ, ವಿದೇಶಕ್ಕೆ ಹೋಗಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಗಿತ್ತು ಅಂತ ಅವರು ಸಬೂಬ್ ಹೇಳ್ತಿದ್ದಾರೆ.